ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸುಯಾಶ್ ಶರ್ಮಾ RCBಯ ಎಕನಾಮಿಕಲ್ ಸ್ಟಾರು ಮಾತಾಡಿದ್ದಾರೆ. ಅವರ ಲೈಫಲ್ಲಿ ಏನೇನಾಯಿತು, ಅವರು RCBಗೆ ಹೆಂಗೆ ಬಂದರು ಆ್ಯಂಡ್ RCB ಅವರವರ ಲೈಫಲ್ಲಿ ಏನು ಮಾಡಿದೆ ಅಂತ ಮಾತಾಡಿದ್ದಾರೆ. ಹೌದು, RCB ಇವರ ಲೈಫಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಗುರು. KKRಗೆ ಇವ್ರು ಆಡಿದ್ಕೂ RCBಲಿ ಇವ್ರು ಆಡ್ತಾ ಇರೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ. ಬರೀ ಆಟದ ವಿಚಾರದಲ್ಲಿ ಮಾತ್ರ ಅಂತಲ್ಲ, ನನ್ನ ಪರ್ಸನಲ್ ಲೈಫ್ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಅಂತ ಸುಯಾಶ್ ಶರ್ಮಾ ಹೇಳ್ತಾರೆ. ಈ ತರ ಒಂದು ಕತೆ ಇದೆ ಅಂತ ಬ್ಯಾಕ್ ಎಂಡ್ ಅಲ್ಲಿ ಯಾರು ಕೂಡ ಗೊತ್ತಿಲ್ಲ. ಹೌದು, ಅವ್ರು ಓಪನ್ ಆಗಿ ಹೇಳಿದ್ದಾರೆ, ನಾನು ಇಂಜುರಿ ಇಟ್ಕೊಂಡೇ ಆಡ್ತಾ ಇದ್ದೆ. ಆಲ್ಮೋಸ್ಟ್ ನಂಗೆ 19 ವರ್ಷ ಇದ್ದಾಗಲಿಂದ KKRಗೆ ಬಂದಾಗಲಿಂದ ನಾನು ಇಂಜುರಿ ಇಟ್ಕೊಂಡೇ ಆಡ್ತಾ ಇದ್ದೆ. ನನಗದು ಗೊತ್ತಾಗ್ತಾ ಇತ್ತು, ನಂಗೆ ಇಂಜುರಿ ಇದೆ ಅಂತ, ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿತ್ತು. ಬಟ್ ಇಂಡಿಯಾದಲ್ಲಿ ಅದೆಲ್ಲಿ ತೋರಿಸಿದ್ರು ಕೂಡ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನೋದನ್ನೇ ಸಿಗ್ತಾ ಇರಲಿಲ್ಲ. ಸೊ RCBಗೆ ಬಂದೆ, ಫಿಸಿಯೋ ಎಲ್ಲ ಟೆಸ್ಟ್ ಮಾಡಿದ್ರು ನನಗೆ. ಸೊ ಇದು ಹಿಂಗೆ ಇದೆ ಪ್ರಾಬ್ಲಮ್ಮು, ಇಲ್ಲೆಲ್ಲ ಆಗೋದಿಲ್ಲ ಇದು ಅಂತ ಲಂಡನ್ನಿಗೆ ನನ್ನನ್ನು ಕರೆಸಿದ್ರು. ಲಂಡನ್ನಿಗೆ ಕಳಿಸ್ಬಿಟ್ಟು ಅಲ್ಲಿ ನನಗೆ ಸರ್ಜರಿ ಮಾಡಿಸಿದ್ರು. RCB ಅವರನ್ನೇ ಮುಂದೆ ನಿಂತ್ಕೊಂಡು ಅಲ್ಲಿ ಲಂಡನಲ್ಲಿ ನನ್ನ ಯಾವ ರೇಂಜಿಗೆ ಟ್ರೀಟ್ ಮಾಡಿದ್ರು ಅಂತಂದರೆ ಫ್ಯಾಮಿಲಿ ರೇಂಜಿಗೆ RCB ಅವರೆಲ್ಲ ಟ್ರೀಟ್ ಮಾಡಿದ್ರು ನನಗೆ. ಸೊ RCBನೇ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸರ್ಜರಿ ಮಾಡಿಸಿದ್ರು. ನೋಡಿ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದೆ ನನಗೆ RCB. ಬರೀ ಇಲ್ಲಿ ದುಡ್ಡು ಕೊಟ್ಬಿಟ್ಟಿದೆ, ಆಪ್ಷನಲ್ಲಿ ತೊಗೊಂಡ್ಬಿಟ್ಟಿದೆ ಅನ್ನೋದು ಮಾತ್ರ ಅಂತಲ್ಲ, RCB ನನಗೆ ಸರ್ಜರಿನೂ ಕೂಡ ಮಾಡಿಸಿದೆ. ಪರ್ಫೆಕ್ಟ್ಲಿ ಫಿಟ್ ಇರಬೇಕು ಗುರು ನೀನು ಆಡಬೇಕು ಅಂತಂದರೆ. ಈ ಥರ ನಿಗಲ್ ಇಟ್ಕೊಂಡು ಸ್ಮಾಲ್ ಇಂಜುರಿಗಳನ್ನ, ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದು ಹೆಂಗೆ ಅಂದರೆ ಇದು ದೊಡ್ಡ ಸರ್ಜರಿನೇ ಆಗಿತ್ತು ನನಗೆ ಅಂತಲೇ ಹೇಳಿದ್ದು. ಸೊ ಈ ಥರ ನಿಗಲ್ನೆಲ್ಲ ಇಟ್ಕೊಂಡೆಲ್ಲ ಆಡೋದೆಲ್ಲ ಬೇಡ ನೀನು. ಅಂದರೆ ಅವ್ರು ಹೇಳಿದ್ದು ಹೆಂಗೆ ಅಂತಂದರೆ, ಲಾಸ್ಟ್ 2 ವರ್ಷದವ್ರು ಇಂಜೆಕ್ಷನ್ ತೊಗೊಂಡು ಆಡ್ತಾ ಇದ್ರಂತೆ ಮಗ. ಅಂದರೆ ಪೈನ್ ಕಿಲ್ಲರು ಅದು ಇದೆಲ್ಲ ಇರುತ್ತಲ್ಲ, ಸೊ ಅದನ್ನ ತೊಗೊಂಡು ಆಡ್ತಾ ಇದ್ರಂತವ್ರು. ಅವ್ರಿಗೆ ಗೊತ್ತಿತ್ತಂತೆ ನನಗೆ ಪೈನ್ ಆಗ್ತಿದೆ, ನನಗೆ ಪ್ರಾಬ್ಲಮ್ ಇದೆ ಅಂತ. ಬಟ್ ಆದರೂ ಕೂಡ ಪೈನಲ್ಲೇ ಆಡ್ತಾ ಇದ್ರಂತೆ. ಬಟ್ ಇವಾಗ ಪೈನು ಗೀನು ಎಲ್ಲ ಏನೂ ಇಲ್ಲ. RCB ಅದನ್ನೆಲ್ಲ ಸರಿ ಮಾಡಿದೆ, ಲಂಡನಿಗೆ ಕಳಿಸ್ಬಿಟ್ಟು ನನ್ನ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಥರ ಒಂದು ಇಂಜುರಿ ಇಟ್ಕೊಂಡು ಒಬ್ಬ ಪ್ಲೇಯರು ಆಡಿದ್ದಾರೆ ಅಂತಂದರೆ, 2 ವರ್ಷ ಆಡಿದ್ದಾರೆ ಅಂತಂದರೆ, ಸೊ ಒಂಥರ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಆ ಥರ ಪರ್ಫಾರ್ಮ್ ಆಗ್ಬಿಟ್ಟು, ಹೌದು KKR ನೋಡಿದಂಥ ಇವರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟೇ RCB ಪಿಕ್ ಮಾಡಿರುವಂಥದ್ದು. ಸೊ ಇಂಜುರಿ ಇಟ್ಕೊಂಡ್ರೆ ಆ ಥರ ಪರ್ಫಾರ್ಮ್ ಮಾಡಿರುವಂಥವ್ರು. ಇಂಜುರಿ ಎಲ್ಲ ಏನೂ ಇಲ್ಲ ಅಂತಂದರೆ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಒಂದು ಥಾಟು RCBಗೆ ಬಂದಿದೆ. ಅದಕ್ಕೋಸ್ಕರನೇ ಇಂಜುರಿನೆಲ್ಲ ಇವರು ರಿಕವರ್ ಮಾಡಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇವಾಗ ಆಡಿಸ್ತಾ ಇದ್ದಾರೆ. ಆ್ಯಂಡ್ ಸುಯಾಶ್ ಶರ್ಮಾ ಎಫೆಕ್ಟಿವ್ನೆಸ್ ಅಂತ ಬಂದಾಗ ಲಾಸ್ಟ್ ಸೀಸನ್ ಎಲ್ಲ ಏನು ಆಡಿದ್ರು, ಸೊ ಅದಕ್ಕಿಂತ ಜಾಸ್ತಿ ಎಫೆಕ್ಟಿವ್ನೆಸ್ನ ತೋರಿಸ್ತಾ ಇದ್ದಾರೆ. ಡಾಟ್ ಬಾಲ್ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ಬಾಲ್ನ ಕೊಡೋದೇ ಇಲ್ಲ ಹೊಡೆಯೋದಕ್ಕೆ ಸುಯಾಶ್ ಶರ್ಮಾ ಅವರು. ಎಲ್ಲೋ ರೇರ್ ಓಡಿಸ್ಕೊಳೋದು ಸುಯಾಶ್ ಶರ್ಮಾ ಈ ವರ್ಷ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಾನು IPL ಆಡ್ತೀನಿ ಅಂತ, ಬಟ್ ಇಷ್ಟು ಬೇಗ ಆಡ್ತೀನಿ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. 19 ವರ್ಷಕ್ಕೆ ಆಡ್ತೀನಿ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಒಂದು 25 ವರ್ಷ 26 ವರ್ಷ ಈ ರೇಂಜಿಗೆ ಆಡ್ಬೋದು ಅಂತ ಅನ್ಕೊಂಡಿದ್ದೆ. ನನ್ನ ಫ್ಯಾಮಿಲಿಯವರೆಲ್ಲ ಬಂದ್ಬಿಟ್ಟು ಕೇಳ್ತಾ ಇರೋರು ಅವಾಗ ನನಗೆ, ನೀನು ಯಾವಾಗ IPL ಆಡೋದು, ನೀನು ಯಾವಾಗ IPL ಆಡೋದು ಅಂತ. ಅಂದರೆ ಅವರ ಟೀನೇಜಲ್ಲಿ ಬಂದು ಕೇಳ್ತಾ ಇದ್ರಂತೆ. ಸೊ ಅವಾಗ ಅವ್ರು ಅನ್ಕೊತಾರೆ ನಾನು ಒಂದಿನ ಆಡಬೇಕು IPL ಅಂತ. ಸೊ ಅದು ಈಡೇರಿದ್ದು ಬಂದ್ಬಿಟ್ಟು KKRinದ ಅಂತ. ಸೊ ಟ್ರಯಲ್ಸು ಇವ್ರು ಸಿಕ್ಕಾಪಟ್ಟೆ ಒಂದು 4-5 ವರ್ಷದಿಂದ ಟ್ರಯಲ್ಸ್ಗೆ ಹೋಗ್ತಾನೆ ಇದ್ರಂತೆ. ಸುಮಾರು ತಂಡಗಳು ಟ್ರಯಲ್ಸ್ಗೆ ಇವ್ರನ್ನ ಕರೀತಾನೆ ಇದ್ವಂತೆ ಮುಂಚೆಯಿಂದನೂ. ಬಟ್ ಟ್ರಯಲ್ಸಲ್ಲಿ ಇವ್ರನ್ನ ಅಂಥ ಮಟ್ಟಿಗೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ವಂತೆ. ಬಟ್ KKR ಇವ್ರನ್ನ ರೆಕಗ್ನೈಸ್ ಮಾಡ್ತಂತೆ. ಒಂದು ಮ್ಯಾಚಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚನ್ನು ಆಡಿದ್ರಂತೆ. ಅದರಲ್ಲಿ 8 ವಿಕೆಟನ್ನು ಇವರು ಎತ್ತಿದ್ರಂತೆ. ಜೊತೆಗೆ ಕೀಪರ್ನು ಕೂಡ ಇವರ ಬಾಲ್ನ ಗೂಗ್ಲಿ ಏನಿತ್ತು, ಆ ಗೂಗ್ಲಿ ಬಾಲ್ಗಳು ಕೀಪರ್ ಕೂಡ ರೀಡ್ ಮಾಡೋಕ್ಕಾಗ್ತಿಲ್ವಂತೆ. ಸೊ ಶಾರ್ಪ್ ಆಗಿತ್ತು ಸಿಕ್ಕಾಪಟ್ಟೆ ನನ್ನ ಗೂಗ್ಲಿ ಅವಾಗ. ಸೊ ಅದನ್ನ ನೋಡಿದಂಥವ್ರು KKR ಸೊ ನನ್ನ ಸೆಲೆಕ್ಟ್ ಮಾಡಿಕೊಟ್ರು ಆಪ್ಷನಲ್ಲಿ ಆ್ಯಂಡ್ ಪಿಕ್ ಮಾಡಿ ಚಾನ್ಸ್ ಕೊಟ್ಟರು. ನಾನು ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಂಡೆ. KKRಲ್ಲಿ ಎಫೆಕ್ಟಿವ್ನೆಸ್ ತೋರಿಸ್ತೆ, ಅದಕ್ಕೋಸ್ಕರ RCBಗೆ ಪಿಕ್ ಆದೆ. ಬಟ್ RCBಗೆ ಬಂದಮೇಲೆ ಏನಿದೆ ಗುರು, RCBಯ ಫ್ಯಾನ್ ಬೇಸ್ ಏನಿದೆ, ಸೊ ಇದರಂಥ ಫ್ಯಾನ್ ಬೇಸು, ಇದರಂಥ ಕ್ರೌಡ್ನ ನಾನು ಎಲ್ಲೂ ಕೂಡ ನೋಡೇ ಇಲ್ಲ. ಪ್ರೆಷರ್ ನನಗೆ ಫಸ್ಟ್ ಮ್ಯಾಚ್ನ ಆಡಬೇಕಾದ್ರೆ ಒಂಥರ ಪ್ರೆಷರ್ ಸಿಚುವೇಶನಿಗೆ ಬಂದುಬಿಟ್ಟಿದೆ. IPLನ ಆಡಿದ್ದೆ, ಬಟ್ ಆದರೂ ಕೂಡ ಒಂಥರ ಪ್ರೆಷರಿಗೆ ಬಂದಿದ್ದೆ ನಾನು. ಫಸ್ಟ್ ಓವರ್ ಹಾಕಾದ್ಮೇಲೆ ಆ ಪ್ರೆಷರ್ ಗೀಜರೆಲ್ಲ ಹೋಯ್ತು ನನಗೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರಲಿ, ನಮ್ಮ RCBಗೆ ಆಡಬೇಕಾದ್ರೆ ಆಗಿರಲಿ, ಎಲ್ಲೇ ಆಗಿರಲಿ, ಪ್ರೆಷರ್ ಅಂತ ಫಸ್ಟ್ ಓವರ್ ಹಾಕಿದ್ಮೇಲೆ ಹೋಯ್ತು. ಸೊ ಅಲ್ಲಿಂದ ಅವ್ನು ಅಜ್ಜಿ ನಾರ್ಮಲಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಗುರು ಅಂತ. ಇನ್ಫ್ಯಾಕ್ಟ್ ಅವ್ರು ಹೇಳಿದರೆ ಫಸ್ಟು ಒಂದು 3-4 ಮ್ಯಾಚ್ ಆಡಬೇಡ ಗುರು ಅಂತಲೇ ಹೇಳಿದ್ರಂತೆ. ಮುಂಚೆ ಅವ್ರಿಗೆ ಸರ್ಜರಿ ಎಲ್ಲ ಆಗ್ತಿಲ್ಲ ಆ ಟೈಮಲ್ಲಿ. 3 ತಿಂಗಳು ಬೆಡ್ಡಂತೆ ಗುರು, 3 ತಿಂಗಳು ಬೆಡ್ ರೆಸ್ಟ್ನ ತೊಗೊಂಡಿದ್ರಂತೆ. ಅಂದರೆ IPL ಬರೋಕ್ಕಿಂತ ಮುಂಚೆ 3 ತಿಂಗಳು ಬೆಡ್ ರೆಸ್ಟ್ ತೊಗೊಂಡಿದ್ದಾರೆ. ಇವರು ರೀಸೆಂಟಾಗಿ ಬೌಲಿಂಗ್ನ ಸ್ಟಾರ್ಟ್ ಮಾಡಿಬಿಟ್ಟು 1-1.5 ತಿಂಗಳು ಆಗಿದೆ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಸ್ಪಿನ್ನರ್ಗೆ ಹೆಂಗೆ ಅಂತಂದರೆ, ಸ್ವಲ್ಪ ತಿಂಗಳುಗಳೇನೋ ಬೌಲಿಂಗ್ ಮಾಡಿಲ್ಲ ಅಂತಂದರೆ ಹೊರಟೋಗ್ಬಿಡುತ್ತೆ, ಎಫೆಕ್ಟಿವ್ನೆಸ್ ಅನ್ನೋದು ಹೊರಟೋಗ್ಬಿಡುತ್ತೆ. ನಾವು ಮುಂಚೆ ಬೌಲಿಂಗ್ ಮಾಡ್ತಾ ಇದ್ದಕ್ಕೂ ಇವಾಗ ಬೌಲಿಂಗ್ ಮಾಡ್ತಾ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ. ಸ್ಪಿನ್ನರ್ಸ್ಗೆ ಬಂದರೆ, ಅಂದರೆ ಎಲ್ಲ ಸ್ಪಿನ್ನರ್ಸ್ಗೂ ಡಿಫರ್ ಆಗೇ ಆಗುತ್ತೆ. ಬಟ್ ಸ್ಪಿನ್ನರ್ಸ್ಗೆ ಇದು ಜಾಸ್ತಿ ಡಿಫರ್ ಆಗುತ್ತೆ. ಏನಾದ್ರು ಬೌಲಿಂಗ್ನ ಒಂದು 3-4 ತಿಂಗಳು ಮಾಡೋದನ್ನ ನಾವು ನಿಲ್ಲಿಸ್ಬಿಟ್ವಿ ಅಂದರೆ ನಮ್ಮ ಆ್ಯಕ್ಷನ್ ನಮಗೆ ಮರ್ತೋಗಿರುತ್ತೆ, ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ನಮ್ಗೆ, ಆ ಥರ ಆಗೋಗ್ಬಿಡುತ್ತೆ. ಬಟ್ RCBಗೆ ಬಂದಾದಮೇಲೆ ಮ್ಯಾಲೋಲರ್ ಏನಿದ್ದಾರೆ RCBಯ ಸ್ಕೌಟಿಂಗ್ ಹೆಡ್, ಸೊ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಬೌಲಿಂಗ್ ಆ್ಯಕ್ಷನಿಂದ ಹಿಡ್ಕೊಂಡು, ರನ್ಅಪ್ಪಿಂದ ಹಿಡ್ಕೊಂಡು, ಸೊ ಎಲ್ಲಾದ್ರ ರಿಲೇಟೆಡನ್ನು ಕೂಡ ಸಿಕ್ಕಾಪಟ್ಟೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಇವಾಗ
ಆ್ಯಕ್ಷನ್ ಆಗಿರಲಿ ಎಲ್ಲನೂ ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಮುಂಚೆ ಇದ್ದ ಥರ ಎಲ್ಲ ನಂದು ಇವಾಗ. ಆ್ಯಂಡ್ ಎಫೆಕ್ಟಿವ್ನೆಸ್ಸು ಕೂಡ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಕಾರಣ ಯಾರು ಅಂತಂದರೆ RCB ಜೊತೆಗೆ ಮ್ಯಾಲನ್ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ನ ಕೊಡಿದ್ರೆ. ಯಾಕಂದರೆ ಅವರು ಇವರ ಆ್ಯಕ್ಷನ್ನೇ ಆಗಿರಲಿ, ಜೊತೆಗೆ ಎಫೆಕ್ಟಿವ್ನೆಸ್ನ ಇಂಪ್ರೂವ್ ಮಾಡೋದಾಗಿರಲಿ, ಜೊತೆಗೆ ಬ್ಯಾಟರ್ಸ್ಗಳನ್ನ ರೀಡ್ ಮಾಡೋದಾಗಿರಲಿ, ಎಲ್ಲ ಆ್ಯಂಗಲಲ್ಲೂ ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ. KKRಗೆ ನಾನು ಆಡಿದ್ದೆ ಸಪ್ರೇಟು, ಬಟ್ RCBಗೆ ಇವಾಗ ಏನು ಆಡ್ತಾ ಇದ್ದೀನಿ ಇದೇ ಒಂಥರ ಅದೇ ಒಂಥರ. ಹೌದು, ಫಸ್ಟು ಸೆಲೆಕ್ಟ್ ಆದಂಥ ಫ್ರಾಂಚೈಸ್ನ ಯಾರು ಕೂಡ ಮರೆಯೋದಿಲ್ಲ. ಆಪರ್ಚುನಿಟಿ ಕೊಟ್ಟಂಥ ಫ್ರಾಂಚೈಸ್ನ KKRನ ಇವಾಗ ಮರ್ತು ಬಿಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವರು. ಯಾಕಂದರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬೇರೆಯವ್ರು ಕೊಡದೇ ಇದ್ದಾಗ ಇವ್ರು ಕೊಟ್ಟಿದ್ದಾರೆ ಆಪರ್ಚುನಿಟಿನ. ಆ್ಯಂಡ್ RCB ಅದನ್ನು ಬೇರೆ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅಷ್ಟೇ. ಅವ್ರಿಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಅದು ಇದೆಲ್ಲ ಮಾಡಿಸಿ RCBನೂ ಕೂಡ ಮರೆಯೋದಿಲ್ಲ. ಬೇರೆ ಫ್ರಾಂಚೈಸ್ಗೆ ಹೋಗ್ಬೋದು ಮುಂದೆ, ಬಟ್ ಆದರೂ RCBನೂ ಕೂಡ ಮರೆಯೋದಿಲ್ಲ. ಸೊ ಸುಮಾರು ಜನ ನೋಡಿದ್ವಿ ಇವಾಗ ಚಾಲು ಮರೀತಾರೆ RCBನ, ಆ್ಯಂಡ್ ರಾಹುಲ್ ಮರೀತಾರೆ RCBನ. ಸೊ ಮರೆಯೋಕ್ಕಾಗೋದಿಲ್ಲ ಹಿಂಗೆ, ಬೇರೆ ಫ್ರಾಂಚೈಸ್ಗೆ ಆಡ್ಬೋದು ಅಷ್ಟೇ. ಆ್ಯಂಡ್ ಅವ್ರು ಹೇಳಿದ್ದಾರೆ ಮಗ RCBಗೆ ಬಂದೆ ಅಂದರೆ ಗೊತ್ತಿತ್ತು ನನಗೆ. RCBಗೆ ಬಂದು ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಕೊಡ್ತು ನನಗೆ. ಟು ಬಿ ವೆರಿ ಹಾನೆಸ್ಟು, ನಾನು ಸಿಕ್ಕಾಪಟ್ಟೆ ಮೋಟಿವೇಟ್ ಆದೆ RCBಗೆ ಬರೋದ್ರಿಂದ. ಯಾಕೆಂದರೆ ಗೊತ್ತಿತ್ತು ನನಗೆ ಏನೋ ಒಂದು ಆಗುತ್ತೆ. RCBಗೆ ಹೋದೆ ಅಂತಂದರೆ ಬೇರೆ ಟೀಮ್ಗಳಿಗೆ ಹೋಗೋದಕ್ಕೂ RCBಗೆ ಹೋಗೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆ್ಯಂಡ್ RCBಗೆ ಹೋದೆ ಅಂತಂದರೆ ನನ್ನ ಕೆರಿಯರು ಕೂಡ ಸಿಕ್ಕಾಪಟ್ಟೆ ಗ್ರೋ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಅಂದರೆ ಇಂಡಿಯನ್ ಟೀಮು ಕೂಡ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಆದಷ್ಟು ಬೇಗ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅದು ಹಾಗೇ ಆಗುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ RCB ಆಡ್ತು ಅಂತಂದರೆ. ಯಾಕಂದರೆ ನೋಡಿ ಸುಮಾರು ಜನ RCBಗೆ ಆಡಿದಂಥ ಪ್ಲೇಯರ್ಸ್ಗಳು ಇಂಡಿಯನ್ ಟೀಮಲ್ಲಿ ಆಡಿರೋ ಅಂಥದ್ದನ್ನ. ಅಂದರೆ KKRಗೆ ಆಡಿದ್ರೆ ಆಡೋಕ್ಕಾಗಲ್ಲ ಅಂತಲ್ಲ, ಅಲ್ಲೂ ಆಡಿದ್ದಾರೆ. ಬಟ್ RCBಗೆ ಹೋದರೆ ಏನೋ ಒಂಥರ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇಂಜುರಿ ಇಟ್ಕೊಂಡು 3 ತಿಂಗಳು ಬೆಡ್ಡನ್ ಆಗಿ ಬಂದಂತಹ ಸುಯಾಶ್ ಶರ್ಮಾ, 1.5 ತಿಂಗಳಿಂದ ಬೌಲಿಂಗ್ ಸ್ಟಾರ್ಟ್ ಮಾಡಿದಂಥ ಸುಯಾಶ್ ಶರ್ಮಾ ಅವರ ಆ್ಯಕ್ಷನು ಅದು ಇದು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡು ಬಂದಂಥ ಸುಯಾಶ್ ಶರ್ಮಾ RCBಗೆ ಈ ರೇಂಜಿಗೆ ಎಫೆಕ್ಟಿವ್ನೆಸ್ ತೋರಿಸ್ತಾ ಇದ್ರಲ್ಲ. ಏನು ಗುರು ಇದು ಈ ಥರ ಬೌಲಿಂಗ್ ಮಾಡ್ತಾ ಇದೆ. ಹೌದು, ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ಗಳನ್ನೆಲ್ಲ ಮಾಡ್ತಾರೆ. ವಿಕೆಟ್ ಅಷ್ಟರ ಮಟ್ಟಿಗೆ ಹೆವಿ ವಿಕೆಟ್ಸ್ಗಳನ್ನ ಎತ್ತಿದ್ದೇ ಇರ್ಬೋದು, ಬಟ್ ಕೊಡ್ತಾ ಇಲ್ಲ ಬಾಲ್ನ ಹೊಡೆಯೋದಕ್ಕೆ. ಚಾಲೆಂಜ್ ತಗೊಂಡು ಆಡೋದಿದ್ದಲ್ಲ ಮಗ, ಇದು ಎಲ್ಲ ಪ್ಲೇಯರ್ಗಳು ಕೂಡ ಬರೋದಿಲ್ಲ. ಸೊ ಅದನ್ನ ಸುಯಾಶ್ ಶರ್ಮಾ ತೋರಿಸಿದರೆ ನನ್ನ ಹತ್ರ ಇದೇ ಗುರು ಏನೋ ಒಂದು ಅಂತ, ಏನೋ ಮಾಡಿ ತೋರಿಸ್ತೀನಿ ಅಂತ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಸುಯಾಶ್ ಶರ್ಮಾ ಅವರ ಕೆರಿಯರು RCBಯಿಂದ. ಆ್ಯಂಡ್ RCB ಅಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.